ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನ ಲಂಚ್ಗೆ ಕರ್ಡ್ ರೈಸ್ ಮತ್ತು ಬದನೆಕಾಯಿ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬದನೆಕಾಯಿ ತೊಗೊಂಬಂದಿಟ್ಟಿದ್ದೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ತೊಟ್ಟನ್ನೆಲ್ಲ ಕಟ್ ಮಾಡಿ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೈಗೆ ಈ ಥರ ಕಟ್ ಮಾಡಿಕೊಂಡ್ರೆ ಎರಡು ಸೈಡ್ ಮಸಾಲೆ ಹಾಕಿ ಫ್ರೈ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಕಟ್ ಮಾಡಿ ಎತ್ತಿಟ್ಕೊಂಡು ಮಸಾಲಾನ 1.5 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ, 1 ಸ್ಪೂನ್ ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಟೇಸ್ಟಿಗೆ ಉಪ್ಪು, ಲೈಮು, ಕಾರ್ನ್ಫ್ಲವರ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಎರಡು ಸೈಡು ಚೆನ್ನಾಗಿ ಮಸಾಲ ಉಜ್ಜಿ ಚೆನ್ನಾಗಿ ಮಸಾಲ ಒಳಗಡೆ ಹೋಗಬೇಕು. ಎಲ್ಲದಕ್ಕೂ ಹಾಗೆ ಹಾಕ್ಬಿಟ್ಟು ಒಂದು 20 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಇಟ್ಬಿಟ್ಟು ಮುಚ್ಚಿದ್ದೆ ಚೆನ್ನಾಗಿ ಮಸಾಲ ಇಟ್ಕೊಳ್ಳಿ ಅಂತ. ಆಮೇಲೆ ರೈಸ್ ತೊಗೊಂಡು ಅದಕ್ಕೆ 1 ಕಪ್ ಹಾಲು, 1 ಕಪ್ಪು ಮೊಸರು, ಆಮೇಲೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟೆ. ಅಷ್ಟರಲ್ಲಿ ದಾಳಿಂಬೆ ಹಣ್ಣು ಬಿಡಿಸ್ಕೊಂಡೆ. ಹಂಗಾಗಿ ಇದು ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಮತ್ತು ಕಡಲೆ ಬೀಜ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಹಾಕಿದೆ. ಕಡಲೆ ಬೀಜ ಹಾಕಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ, ತಿನ್ನೋಗುವಾಗ ಅದು ಸಿಗುತ್ತಲ್ಲ, ಹಾಗಾಗಿ ಆಮೇಲೆ ಕೊತ್ತಂಬರಿ ಹಾಕಿ ದಾಳಿಂಬೆ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟೆ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಎರಡೂ ಸೈಡು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡೂ ಕಡೆ ಮಗ್ಚಿ ಫ್ರೈ ಮಾಡಿಕೊಂಡ್ರೆ ಬದನೆಕಾಯಿ ಬೇಗ ಫ್ರೈ ಆಗುತ್ತೆ, ಬೇಯುತ್ತೆ. ಹಾಗಾಗಿ ಎರಡನ್ನೂ ಫ್ರೈ ಮಾಡಿಕೊಂಡು ಮೊಸರನ್ನಕ್ಕೂ ಇದಕ್ಕೂ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಒಮ್ಮೆಗೆ ಟ್ರೈ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.